ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಜಾತಿ ಮತ್ತು ಆದಾಯ, ವಾಸಸ್ಥಳ ಅಥವಾ ನಾಡ ಕಚೇರಿಯಿಂದ ಪಡೆದುಕೊಳ್ಳುವಂಥ ಯಾವುದೇ ಒಂದು ಸರ್ಟಿಫಿಕೇಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಇಲ್ಲಿ ಈ ಥರ ಒಂದು ಎರರ್ ನಿಮಗೆ ಬಂತು ಅಂತಂದರೆ, ಡೆಮೋ ಅಥೆಂಟಿಕೇಶನ್ ಫೇಲ್ಡ್ ಆರ್ ಸರ್ವಿಸ್ ಈಸ್ ನಾಟ್ ರೆಸ್ಪಾಂಡಿಂಗ್, ಟ್ರೈ ಅಗೇನ್ ಅಂತೇಳಿ ಈ ಥರ ಒಂದು ಎರರ್ ಬಂದಾಗ, ಈ ಥರ ಒಂದು ಪ್ರಾಬ್ಲಮ್ ಬಂದಾಗ ನೀವು ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಈ ಥರ ಒಂದು ಪ್ರಾಬ್ಲಮನ್ನು ನಿವಾರಣೆ ಮಾಡ್ಕೊಂಡ್ಬಿಟ್ಟು ನೀವು ಸರ್ಟಿಫಿಕೇಟನ್ನು ಆನ್ಲೈನ್ ಮುಖಾಂತರ ಪಡೆದುಕೊಳ್ಳೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಏನು ಅನ್ನೋದನ್ನು 100% ಪ್ರೂಫ್ ಸಮೇತ ನಾನು ಇಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸಿ ತೋರಿಸ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ವೀಕ್ಷಕರೇ, ನಾವು ಇವಾಗ ಆನ್ಲೈನ್ ಮುಖಾಂತರ ವಾಸಸ್ಥಳ ಅರ್ಜಿಯನ್ನು ಸಲ್ಲಿಸುವಾಗ ಈ ಥರ ಒಂದು ಸಮಸ್ಯೆ ಎದಕ್ಕೆ ಬರುತ್ತೆ ಅನ್ನೋದನ್ನು ನಾವು ಮೊದಲು ಪಾಯಿಂಟ್ ಔಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನಿಮ್ಮ ಒಂದು ದಾಖಲೆಯಲ್ಲಿ ಹೆಸರು ಕನ್ನಡದಲ್ಲಿ ಇರದೇನೆ ಇಂಗ್ಲೀಷ್ನಲ್ಲಿ ಅಷ್ಟೇ ಹೆಸರು ಇತ್ತಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಒಂದು ಇಮೇಜನ್ನು ತೋರಿಸ್ತಾ ಇದ್ದೇನೆ. ಆ ಇಮೇಜ್ನಲ್ಲಿ ಕ್ಯಾಂಡಿಡೇಟಿನ ಹೆಸರು ಏನಿದೆಯಲ್ವಾ ಅದು ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ. ಸೊ ಬಹಳ ಸಮಸ್ಯೆ ಬರೋದು ಸಣ್ಣ ಮಕ್ಕಳ ಒಂದು ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಕರೆಕ್ಟಾಗಿ ಆಗಿರೋದಿಲ್ಲ. ಸೊ ಹಾಗಾಗಿ ಸಣ್ಣ ಮಕ್ಕಳ ಒಂದು ದಾಖಲೆಗಳನ್ನು ನೀವು ಇಲ್ಲಿ ಕೊಟ್ಬಿಟ್ಟು ಅರ್ಜಿಯನ್ನು ಸಲ್ಲಿಸುವಾಗ ಈ ಥರ ಒಂದು ಸಮಸ್ಯೆ ಬರುತ್ತೆ. ಈ ಥರ ಒಂದು ಸಮಸ್ಯೆ ಬಂದಾಗ ನೀವು ಅದನ್ನು ಹೇಗೆ ಹೋಗಲಾಡಿಸೋದು ಅಂತಂದರೆ, ಇಲ್ಲಿ ನೋಡಿ, ಇವಾಗ ನಾವು ಕನ್ನಡದಲ್ಲಿ ಹಾಕುವಾಗ ಈ ಥರ ಒಂದು ಸಮಸ್ಯೆ ಬಂದಿತ್ತು. ಹಾಗಾಗಿ ಇಂಗ್ಲೀಷ್ನಲ್ಲಿ ಅಷ್ಟೇ ಹೆಸರು ಇರೋದ್ರಿಂದ ನಾವು ಇವಾಗ ನಮ್ಮ ಒಂದು ಸರ್ಟಿಫಿಕೇಟ್ ಪಡ್ಕೊಳ್ಳೋದು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ನಾರ್ಮಲಿ ನೀವು ಹೇಗೆ ಅಪ್ಲಿಕೇಶನ್ ಸಲ್ಲಿಸ್ತಿರೋ ಹಾಗೆ ಸಲ್ಲಿಸಿ. ಇವರ ಒಂದು ರೇಷನ್ ಕಾರ್ಡ್ ಇಲ್ಲದೆ ಇರುವಾಗೂ ಕೂಡ ಈ ಥರ ಒಂದು ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಆಧಾರ್ ಅಥೆಂಟಿಕೇಶನ್ ಮಾಡಬೇಕಾಗತ್ತೆ. ಕ್ಯಾಂಡಿಡೇಟ್ ಎಂದು ರೇಷನ್ ಕಾರ್ಡ್ ಇಲ್ಲ, ಹಾಗಾಗಿ ನೋ ಅಂತೇಳಿ ಕೊಟ್ಬಿಟ್ಟು ಇಲ್ಲಿ ಅವರ ಒಂದು ನೇಮನ್ನು ಹಾಕಬೇಕಾಗತ್ತೆ. ನಂತರ ಇಲ್ಲಿ ಅವರ ಆಧಾರ್ ಕಾರ್ಡ್ ನಂಬರು ಇಂಗ್ಲೀಷ್ನಲ್ಲಿನೇ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಒಂದು ಅಪ್ಲಿಕೇಶನ್ನು ಕಂಟಿನ್ಯೂ ಆಗುತ್ತೆ. ಇಲ್ಲಿಂದ ನೀವು ನಾರ್ಮಲಿಯಾಗಿ ಕನ್ನಡದಲ್ಲಿ ಹೇಗೆ ಹಾಕ್ತಿದ್ರೋ ಅರ್ಜಿಯನ್ನು ಅದೇ ಥರ ನೀವು ಹಾಕ್ಬೋದು. ಇಲ್ಲಿ ಯಾವುದೇ ಥರ ಚೇಂಜಸ್ ಇರೋದಿಲ್ಲ. ಸೊ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಮಾತ್ರ ನಿಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ಕನ್ನಡದಲ್ಲಿ ಹೆಸರು ಇಲ್ಲದೆ ಇದ್ದಾಗ ಇಂಗ್ಲೀಷ್ನಲ್ಲಿ ಮಾತ್ರ ಹೆಸರಿದ್ದಾಗ ಈ ಒಂದು ಪ್ರೊಸೆಸನ್ನು ನೀವು ಯೂಸ್ ಮಾಡ್ಕೋಬೋದು. ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಸಿಗುವಂಥ ಸರ್ಟಿಫಿಕೇಟು ನೀವು ಸ್ಟೇಟು ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ. ಸೊ ನಾರ್ಮಲಿಯಾಗಿ ನೀವು ನಿಮ್ಮ ಒಂದು ಡೀಟೇಲ್ಗಳನ್ನು ಇಲ್ಲಿ ಎಲ್ಲ ಫಿಲಪ್ ಮಾಡಿಬಿಟ್ಟು, ಸೊ ನೋಡಿ ಎರಡು ವೆರಿಫೈ ಆಗಿದೆ, ಇದನ್ನು ಎಸ್ ಅಂತ ಕೊಡಿ. ಇಲ್ಲಿ ಇನ್ ಪರ್ಸನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಷ್ಟು ವರ್ಷದಿಂದ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಅಡ್ರೆಸ್ನಲ್ಲಿ ವಾಸವಾಗಿದ್ದೀರಾ ಅಂತೇಳಿ ಕೇಳ್ತಾ ಇದೆ. ಸೊ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಆ ಒಂದು ಪ್ಲೇಸಲ್ಲಿ ಅಂತ ಅನ್ನೋದಕ್ಕಾಗಿ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ, ಇಲ್ಲದಿದ್ದರೆ ಐ ಡಿ ಪ್ರೂಫು, ಅಡ್ರೆಸ್ ಪ್ರೂಫಿಗಾಗಿ ಆಧಾರ್ ಕಾರ್ಡು, ನಂತರ ವೋಟರ್ ಐ ಡಿ ಇದನ್ನು ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನಾನು ಎರಡಕ್ಕೂ ಕೂಡ ಐ ಡಿ ಪ್ರೂಫು, ಅಡ್ರೆಸ್ ಪ್ರೂಫಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಡಾಕ್ಯುಮೆಂಟನ್ನು ನೀವು 300 KB ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ PDF ಫಾರ್ಮೆಟ್ ಮಾತ್ರ ಅಪ್ಲೋಡ್ ಆಗುತ್ತೆ, ಅದು 300 KB ಕಡಿಮೆ ಇರಬೇಕು. ನೋಡಿ ಇಲ್ಲಿ ಇವಾಗ ನಾವು 2 ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ದೇವೆ. ನೆಕ್ಸ್ಟ್ ಪ್ರೊಸೆಸ್ಸು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ಒಂದು ID ನಂಬರ್ ಜನರೇಟ್ ಆಗಿದೆ. ಸೊ ಇಷ್ಟು ಬಂದ ನಂತರ ನಮ್ಮ ಒಂದು ಅಪ್ಲಿಕೇಶನು ಸಕ್ಸಸ್ಫುಲಿ ಸಬ್ಮಿಟ್ ಆಗಿರುತ್ತೆ. ಇಲ್ಲಿ ನೋಡಿ ಪ್ರೊಸೀಜರ್ ಏನು ಅಂತಂದರೆ, ಈ ಪೇಮೆಂಟನ್ನು ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ಈ ಸೈನ್ ಮಾಡ್ಕೋಬೇಕಾಗತ್ತೆ ಮೊದಲು. ಇಲ್ಲಿ ನೋಡಿ ಆಧಾರ್ ಅಥೆಂಟಿಕೇಶನ್ ವೆಬ್ಸೈಟಿಗೆ ಬಂದಿದೆ. ಇವಾಗ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಹಾಕಿಬಿಟ್ಟು ಕನ್ಸೆಂಟ್ ಆಟೋಮೆಟಿಕ್ ಕ್ಲಿಕ್ ಆಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಯಾವುದೇ ಥರ ರಿಫ್ರೆಶ್ ಮಾಡೋದಾಗಲಿ, ಕ್ಯಾನ್ಸಲ್ ಮಾಡೋದಾಗಲಿ, ಬ್ಯಾಕ್ ಮಾಡೋದಾಗಲಿ ಇಲ್ಲಿ ಈ ಕೆಲಸ ಮಾಡೋ ಹಾಗಿಲ್ಲ ಇಲ್ಲಿ. ಯಾಕೆಂತಂದರೆ ಒಂದು ವೇಳೆ ಏನಾದರೂ ಸರ್ವರ್ ಪ್ರಾಬ್ಲಮ್ ಇತ್ತಂದರೆ ಈ ಥರ ಬರುತ್ತೆ. ಒಂದು ವೇಳೆ ನೀವೇನಾದರೂ ಬ್ಯಾಕ್ ಹೋತಂದರೆ ಇಲ್ಲಿ ಅಥೆಂಟಿಕೇಶನ್ ಆಗೋದಿಲ್ಲ. ಸೊ ಈ ಥರ ಒಂದು ಸಮಸ್ಯೆ ಬಂದಾಗ ನೀವು ಒಂದು 5-10 ನಿಮಿಷ ಬಿಟ್ಟುಬಿಟ್ಟು ಮತ್ತೆ ನೀವು ಈ ಒಂದು ಪೋರ್ಟಲ್ಗೆ ಲಾಗಿನ್ ಆಗಿಬಿಟ್ಟು, ಸೊ ನೋಡಿ ಇಲ್ಲಿ ನಾನು ಇವಾಗ ಮತ್ತೆ ಲಾಗಿನ್ ಆಗಿದ್ದೀನಿ. ಇಲ್ಲಿ ಬಾಕಿ ಉಳಿದಿರುವ ವ್ಯವಹಾರಗಳಂತ ಇದೆ ನೋಡಿ, ಇಲ್ಲಿ ಈ ಸೈನ್ ಬಾಕಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದರೆ ಆ ಒಂದು ಅಪ್ಲಿಕೇಶನ್ ಎಲ್ಲಿಗೆ ಸ್ಟಾಪ್ ಆಗಿತ್ತು ಅಲ್ಲಿಂದನೇ ಮತ್ತೆ ಅದು ಶುರು ಆಗುತ್ತೆ. ಸೊ ಇಲ್ಲಿಂದ ನೀವು ನಿಮ್ಮ ಒಂದು ಈ ಸೈನನ್ನು ಮಾಡ್ಕೊಂಡ್ಬಿಟ್ಟು
ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ಕೋಬಹುದು.